ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಆಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ 4ನೇ ಮಾಡೆಲ್ ಟೆಸ್ಟನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಒಂದು ತರಗತಿಯಲ್ಲಿ ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ನ 20 ಕ್ವಶನ್ಗಳನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀರಿ. ಸಿಂಪಲ್ ಆಗಿ ಎಕ್ಸಾಮ್ನಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗ್ತಾ ಇದ್ರಿ. ಈ ಒಂದು ಮಾಡೆಲ್ ಟೆಸ್ಟ್ಗಳು 100% ನಿಮ್ಮ ಎಕ್ಸಾಮ್ನಲ್ಲಿ ಇದೇ ರೀತಿಯ ಪ್ರಶ್ನೆಗಳು ಬಂದೇ ಬರ್ತವೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾದರೆ ಎಲ್ಲಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲರಿಗೂ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನದ ನೋಡ್ರಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಏನು ಕೊಟ್ಟಿದ್ದಾರೆ? ಸಿಂಪ್ಲಿಫಿಕೇಷನ್ ಕ್ವಶನ್ ಕೊಟ್ಟಿದ್ದಾರೆ. 200 + 97.5 - 160 x + 40 ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡಿರಿ, ಬಹಳ ಸಿಂಪಲ್ ಕ್ವಶನ್ ಇದು. ಇಲ್ಲಿ ನೋಡಿರಿ, 200 160 ಕಳೆದ್ರೆ ಎಷ್ಟು ಬಂತಪ್ಪ? 40 ಬಂತು. ಹಾಗಾದರೆ ಎಷ್ಟು ಬಂತು? ಇಲ್ಲಿ 40. ಇಲ್ಲಿ +40 ಅದ, ಇಲ್ಲಿಯೂ +40 ಅದ. ಹಾಗಾದರೆ ಏನಾಯಿತು? ಕ್ಯಾನ್ಸಲ್ ಆಯಿತು. ಹೌದಲ್ಲ? ಈ ಕಡೆ +40 ಆ ಕಡೆ ಹೋದರೆ ಏನಾಕೈತೆ? -40 ಆಗ್ತದೆ. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು? 97.5. 2ರಿಂದ 3 ಸೆಕೆಂಡ್ ಒಳಗೆ ಈ ಕ್ವಶನನ್ನು ಮುಗಿಸ್ಬಹುದು. ಯಾರಿಗೆ ಗೊತ್ತಾಗಲಿಲ್ಲ ಪೂರ್ತಿ ಡೀಟೇಲ್ ಹೇಳ್ತೇನೆ ನೋಡ್ರಿ. 200 + 97.5 - 160 x + 40 ಅದ. 200 ಒಳಗೆ 160 ಕಳೆದ್ರೆ ಎಷ್ಟು ಬಂತಪ್ಪ? 40 + 97.5 ಬಂತು. ಇಲ್ಲಿ x + 40 ಇತ್ತು. ಈ +40 ಇದ್ದದ್ದು ಈ ಕಡೆ ಹೋದರೆ ಏನಾಗ್ತದೆ? -40 ಆಯಿತು. +40 - 40 0. ಎಕ್ಸ್ನ ಬೆಲೆ ಎಷ್ಟು ಬಂತು? 97.5 ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ಎರಡನೇ ಕ್ವಶನ್ ನೋಡ್ರಿ, ಏನದ ಎರಡನೇ ಕ್ವಶನ್? 3 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಲಸ ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನಪ್ಪ? 1 ಮತ್ತು ತನ್ನಿಂದ ಮಾತ್ರ ಬಾಗುವಂಥ ಸಂಖ್ಯೆ. ಹಾಗಾದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2 ಮತ್ತು 3 ಆಮೇಲೆ 5. ಹೌದಾ? ಇವು 3 ಏನು ಅವಿಭಾಜ್ಯ ಸಂಖ್ಯೆಗಳು. ಇದರ ಲಸ, ಅವಿಭಾಜ್ಯ ಸಂಖ್ಯೆಯ ಲಸ ಏನಿರ್ತದೆ? ಆ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಸಾಕು, ಅದೇ ಅದರ ಲಸ ಇರ್ತದೆ. ಹಾಗಾದರೆ 2 3 6, 6 5 30. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, 2 ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ ಗೊತ್ತಿರಲಿ ನಿಮಗೆ. ಓಕೆ, ಸಮ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ? 2 ಮಾತ್ರ. ಓಕೆ, ರೈಟ್. ಅದನ್ನು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಏನಿರ್ತಾವೋ ಬೇಸ ಸಂಖ್ಯೆಗಳು ಇರ್ತವೆ. ಓಕೆ, ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೂ ಕೂಡ ಅದು ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ? 2. ಓಕೆ, ಮತ್ತು ಇನ್ನೊಂದು ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಯಾವ್ದು ಬರ್ತದೆ? ಅವಾಗ 3 ಬರ್ತದೆ. ಈ ಪಾಯಿಂಟ್ಗಳು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 15 kg ಟೊಮ್ಯಾಟೊಗಳ ಬೆಲೆ 382 ರೂಪಾಯಿ 50 ಪೈಸೆ ಆಗಿದ್ದರೆ 8 kg ಟೊಮ್ಯಾಟೊಗಳ ಬೆಲೆ ಎಷ್ಟು ರೂಪಾಯಿ ಇರ್ತದೆ? ಭಾಳ ಈಸಿ ಕ್ವಶನ್. 15 kgಗೆ ಎಷ್ಟು ರೂಪಾಯಿ? 382.50. 8 kgಗೆ ಎಷ್ಟು? ಭಾಳ ಈಸಿ. ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಕ್ರಾಸ್ ಇದ್ದದನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಓಕೆ, ಮತ್ತು ಅದಕ್ಕೊಂದು ಸ್ಟೆಪ್ ಬರದ ನೀವು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 15ರಿಂದ ಹೊಡೆದು ಬಿಡ್ರಿ. 15 2 30. 38ರಾಗ 30 ಹೋದರೆ 8 ಉಳಿತು. 15 6 70. 15 4 60. 15 5 75. ಓಕೆ, 75 ಅಂತಂದರೆ ಎಷ್ಟು ಉಳಿತು? 7. 15 5 75. ಹಾಗಾದರೆ ಎಷ್ಟು ಬಂತಪ್ಪ? 0 ಬಂತು. ಇವನ್ನೆರಡು ಗುಣಿಸ್ರಿ. 8 0 0. 8 5 40. 8 5 40. 4 44. 8 2 16. 4 ಎಷ್ಟು ಬಂತಪ್ಪ? 20. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನೀವು ಇಲ್ಲಿ ಏನು ಮಾಡಬೇಕು? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡುವಂತಹ ಕ್ವಶನ್ ಇದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಕ್ರಿಕೆಟ್ ಆಟದಲ್ಲಿ ಓಕೆ ಒಬ್ಬ ಬ್ಯಾಟ್ಸ್ಮನ್ ತನ್ನ 4 ಇನ್ನಿಂಗ್ಸ್ಗಳಲ್ಲಿ 44, 36, 108, 72 ರನ್ ಗಳಿಸ್ತಾನೆ. ಹಾಗಾದರೆ ಸರಾಸರಿ ರನ್ ರೇಟ್ ಎಷ್ಟು ಅಂತ ಕೇಳ್ಯಾರ. ಸರಾಸರಿ ಹೆಂಗೆ ಕಂಡುಹಿಡಿತೀರಿ ನೀವು? ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿತೀರಿ? ಒಟ್ಟು ಮೊತ್ತ ಭಾಗಿಸು
ಒಟ್ಟು ಸಂಖ್ಯೆ. ಅಂದ್ರೆ ಮೊತ್ತ ಅಂದ್ರೆ ನೀವು ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದಾವ ಅದರಿಂದ ಭಾಗಿಸ್ತೀರಿ, ಅದರಿಂದ ನಮಗೇನು ಬರ್ತದೆ, ಸರಾಸರಿ ಬರ್ತದೆ. ಓಕೆ, ಹಾಗಾದರೆ ಕೂಡಿಸೋಣ. 44 + 36 ಅಂತಂದರೆ ಎಷ್ಟಾಯ್ತು, 50 80 ಆಯ್ತು. ಎಷ್ಟಾಯ್ತು, 80. ಓಕೆ, ಹಾಗಾದರೆ 80ಕ್ಕೆ 108 ಕೂಡಿಸಿರ 188, 190, 260 ಎಲ್ಲನೂ ಕೂಡಿಸಿದ್ರೆ ಎಷ್ಟಾಯ್ತು, ಇವನಷ್ಟು ಕೂಡಿಸಿದ್ರೆ 260 ಬಂತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವು, 4 ಇನ್ನಿಂಗ್ಸ್ ಅಂತಂದ್ರೆ 4ರಿಂದ ಭಾಗಿಸ್ತೀರಿ. 4 6 24, 2 ಉಳಿತು, 4 5 20 ಅಂತಂದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ, ವಿಚಾರ ಮಾಡಿ ಆನ್ಸರ್ ಹೇಳಿ. ಓಕೆ, ಗೋಧಿ ಚೀಲಗಳು 99 kg, 98 kg, 101 kg, 100 kg, 99 kg ತೂಕವನ್ನು ಹೊಂದಿವೆ. ಓಕೆ, ಈ ಗೋಧಿ ಚೀಲಗಳ ಸರಾಸರಿ ತೂಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಭಾಳ ಈಸಿ ಆದಂಥ ಪ್ರಶ್ನೆ. ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿತೀರಿ, ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ ಎಲ್ಲನೂ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದಾವ ಅದರಿಂದ ಭಾಗಿಸ್ತೀರಿ. ಓಕೆ, ರೈಟ್. ಹಾಗಾದರೆ ಕೂಡಿಸೋದು ಹೆಂಗೆ ನೋಡ್ರಿ, ಇಲ್ಲಿ 101 ಐತಿ, ಇಲ್ಲಿ 99 ಐತಿ, ಎಷ್ಟಾಯ್ತು, 200 ಆಯ್ತು. 200 + 100 ಅಂದ್ರೆ 300. 300 99 300 400 ಅನ್ಕೋರಿ, ಇದು 500 ಅನ್ಕೋರಿ. ಇದ್ರೊಳಗೆ ಒಂದು ಕಡಿಮೆ ಮಾಡಿರಿ, ಇದ್ರೊಳಗೆ ಒಂದು ಕಡಿಮೆ ಮಾಡಿರಿ, ಇದ್ರೊಳಗೆ ಒಂದು ಕಡಿಮೆ ಮಾಡಿರಿ, ಇದ್ರೊಳಗೆ 2 ಕಡಿಮೆ ಮಾಡಿರಿ. ಹಾಗಾದರೆ ಟೋಟಲ್ 500 ಒಳಗೆ 3 ಕಡಿಮೆ ಮಾಡಿದ್ರೆ ಎಷ್ಟು ಬಂತಪ್ಪ, 497. ಹಿಂಗೆ ಕೂಡಿಸ್ಬೇಕು ನೀವು, ಒಂದೊಂದು ಕೂಡಿಸ್ಕೋದು ಕೂಡಿರಬಾರ್ದು. ಓಕೆ, ರೈಟ್. ಹಾಗಾದರೆ ಎಲ್ಲವನ್ನ ಕೂಡಿಸಿದ್ರೆ ಎಷ್ಟು ಬಂತು, 497. ಎಷ್ಟು ಸಂಖ್ಯೆ ಅದಾವು ಅದರಿಂದ ಭಾಗಿಸ್ತೀವಿ, 5 ಚೀಲಗಳದಾವ, 5ರಿಂದ ಭಾಗಿಸ್ತೀರಿ. ರೈಟ್, 5 9 45, 4 ಉಳಿತು, 5 9 45, 99 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರಬೇಕು. ಯಾವುದೈತೆ, 99.4, ಆಪ್ಷನ್ 2 ಐತಿ, ಅದೇ ಸರಿಯಾದ ಉತ್ತರ ಇರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಏನದ, 6/15%. 6/15%. ಶೇಕಡ ಅಂತಂದ್ರೆ ಏನು ಮಾಡ್ತೀರಿ, ಶೇಕಡ ತೆಗಿಬೇಕಂದ್ರೆ ಭಾಗಾಕಾರದಾಗ 100 ಬರಿತೀರಿ. ಭಿನ್ನ ರಾಶಿ ಬರಿಬೇಕಂದ್ರೆ ಏನು ಮಾಡ್ತೀರಿ, 100 ಬರಿತೀರಿ. ರೈಟ್, 3 2 6, 3 5 15, 2 1 2, 2 50 100. ಹಾಗಾದರೆ ಮ್ಯಾಗ್ ಏನೈತಪ್ಪ, 1 ಐತಿ, ಕೆಳಗೆ 5 5 25, ಮುಂದೆ ಒಂದು 0 ಅಂತಂದ್ರೆ ಯಾವುದು ಕರೆಕ್ಟ್ ಆನ್ಸರ್, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಆದಂತಹ ಪ್ರಶ್ನೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್, 2 ಸಂಖ್ಯೆಗಳು 3:4 ಅನುಪಾತದಲ್ಲಿವೆ. ಪ್ರತಿ ಸಂಖ್ಯೆಯಿಂದ 25 ಕಳೆದರೆ ಅನುಪಾತ 2:3 ಆಗುತ್ತದೆ. ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ. ನೋಡ್ರಿ, ಅನುಪಾತ ಕೊಟ್ಟಿದ್ರಪ್ಪ ಅಂತಂದ್ರೆ ಯಾವ ಸಂಖ್ಯೆ ಕಂಡುಹಿಡಿಬೇಕಾಗಿರ್ತದಲ್ಲ ಅಲ್ಲಿ ಎಲ್ಲರೂ ಫೋಕಸ್ ಮಾಡಬೇಕು. ಈಗ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು, 3 ದೊಡ್ಡದು 4 ದೊಡ್ಡದು, ಹಾಗಾದರೆ 4 ದೊಡ್ಡದು. ಏನ ಆನ್ಸರ್ ಬಂದರೂ ಕೂಡ 4ರಿಂದ ಬಾ ಹೋಗುವಂಥ ಸಂಖ್ಯೆನ ಬರಬೇಕು. ನೋಡ್ರಿ, 25 ಏನಾರೆ 4ರಿಂದ ಬಾ ಹೋಗ್ತಾನ, ಇಲ್ಲ. 50 ಏನ್ರೆ 4ರಿಂದ ಬಾ ಹೋಗ್ತಾನ, ಇಲ್ಲ. 75 ಏನ್ರೆ 4ರಿಂದ ಬಾ ಹೋಗ್ತಾನ, ಇಲ್ಲ. ಹಾಗಾದರೆ 4ರಿಂದ ಬಾ ಹೋಗುವಂಥ ಸಂಖ್ಯೆ ಒಂದೇ ಒಂದಾಗಿತ್ತು, ಆಪ್ಷನ್ 4 100 ಆಗಿತ್ತು. ಈ ಕ್ವಶನನ್ನು ನಾವು ವಿತೌಟ್ ಪೆನ್ ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲ ಪೂರ್ತಿಯಾಗಿ ಮಾಡಿರಿ ಸರ್ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಮೊದಲೇ ಕೈ ಏನಿತ್ತು ಅನುಪಾತ 3x ಇತ್ತು, ಎರಡನೇದ್ರದ್ದು ಅನುಪಾತ ಎಷ್ಟಿತ್ತು, 4x ಇತ್ತು. ಮೊದಲೇದ್ರೊಳಗೆ 25 ಕಳೆದ್ರೆ ಎರಡನೇದ್ರೊಳಗೂ 25 ಕಳೆದ್ರೆ ಅನುಪಾತ ಎಷ್ಟು ಬರ್ತೈತೆ ಅಂತ ಹೇಳ್ತಿದ್ರು, 2/3 ಬರ್ತದೆ. 2:3 ಬರ್ತೈತೆ ಅಂತ ಹೇಳ್ಯಾರ. ಓಕೆ, ಈಗ ಇದನ್ನು ಓದಿ ಇದಕ್ಕೆ ಗುಣಿಸ್ತೀರಿ, ಇದನ್ನು ಓದಿ ಇದಕ್ಕೆ ಗುಣಿಸ್ರಿ. 3 × 3 ಅಂದ್ರೆ 9x ಮೈನಸ್ 3 × 25 ಅಂದ್ರೆ 75 ಆಯ್ತು. ಓಕೆ, ಈಸ್ ಈಕ್ವಲ್ ಟು ಈಗ ಇದನ್ನು ಇದಕ್ಕೆ ಗುಣಿಸ್ರಿ. 2 4 8x ಮೈನಸ್ 2 25 50. ಓಕೆ, ರೈಟ್. ಹಾಗಾದರೆ 8x ಪ್ಲಸ್ ಒಳಗಿದ್ದು ಈ ಕಡೆ ಬಂದರೆ ಏನಾಕತಿ, ಮೈನಸ್ 8x ಆಕತಿ, ಹೌದಿಲ್ಲ. ರೈಟ್, ಹಾಗಾದರೆ 9x ಒಳಗೆ 8x ಹೋದರೆ ಎಷ್ಟು ಬಂತಪ್ಪ, x ಬಂತು. ಓಕೆ, ರೈಟ್. ಹಾಗಾದರೆ ಈ ಮೈನಸ್ 75 ಈ ಕಡೆ ಬಂದರೆ ಏನಾಕತಿ, ಪ್ಲಸ್ 75. 75ರಾಗ 50 ಕಳೆದ್ರೆ ಎಷ್ಟು ಬಂತಪ್ಪ, 25 ಬಂತು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು, 25. ನಾವು ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು. ದೊಡ್ಡ ಸಂಖ್ಯೆ 4x ಐತಿ, 25x ಜಾಗದಾಗ 25 ತುಂಬ್ರೆ ಅಷ್ಟೇ, 25 4 100. ಬಟ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, 4ರ ಗುಣಾಕಾರವನ್ನು ಚೆಕ್ ಮಾಡಿದರೆ ಸಾಕು, ಅದೇ ಅದರ ಉತ್ತರ ಆಗಿರ್ತದೆ. ರೈಟ್, ನೆಕ್ಸ್ಟ್
ಮುಂದಿನ ಪ್ರಶ್ನೆ ಏನದ 2:3 ಸಮಾನುಪಾತ 25:x ಎಕ್ಸ್ನ ಬೆಲೆ ಕಂಡಿಡಿ ಅಂತ ಹೇಳ್ಯಾರ. ಓಕೆ, ನಿಮಗೆ ಗೊತ್ತಿರಬೇಕು ಮಧ್ಯದಲ್ಲಿರುವಂಥ ಎರಡು ಸಂಖ್ಯೆ ಗುಣಾಕಾರಕ್ತವ, ಕೊನೆಯಲ್ಲಿರುವಂಥ ಎರಡು ಸಂಖ್ಯೆಗಳು ಗುಣಾಕಾರಕ್ತಾವ. ನಿಮಗೆ ಯಾವುದನ್ನು ಕ್ಲಿಯರಾಗಿ ಕಂಪ್ಲೀಟ್ ಕೊಟ್ಟಿರ್ತಾರೆ ಅದನ್ನು ಮ್ಯಾಲೆ ಬರೀರಿ, ಯಾವ್ದು ಅರ್ಧ ಆಗ್ತೈತೆ ಅದನ್ನು ಕೆಳಗೆ ಬರೀರಿ. ಓಕೆ, ಹಾಗಾದರೆ 3x25 ಪೂರ್ತಿ ಐತಿ, ಎರಡೂ ಎಲ್ಲಿದಾವು ಮ್ಯಾಗಿಂದ್ರ ನಡಿಕಿಂದ್ರ ಹೋಗದಾವು. ಹಾಗಾದರೆ 3x25 ಬರೆದ್ರಿ. ಇದ್ರೊಳಗೆ ಏನು ಕೊಟ್ಟರು? 2 ಕೊಟ್ಟರು, 2ರಿಂದ ಭಾಗಿಸ್ಬಿಡ್ರಿ. 25 3 75, 75 ಭಾಗಿಸು 2 ಅಂತಂದ್ರೆ ಎಷ್ಟು ಬರ್ತದಪ್ಪ? 37.5 ಬರ್ತದೆ. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 25 3 75, 75ನ ಅರ್ಧ ಮಾಡ್ರೆ 37ವರೆ. ಇಷ್ಟ ನೀವು ಎಕ್ಸಾಮ್ ಒಳಗೆ ಮಾಡಬೇಕಾದಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ, ಆನ್ಸರ್ ಹೇಳ್ರಿ. ಓಕೆ, ನೋಡಿರಿ ಏನದ, 9,000 ಮೇಲೆ ವಾರ್ಷಿಕ 5% ದರದಲ್ಲಿ 3 ವರ್ಷಗಳಿಗೆ ಸರಳ ಬಡ್ಡಿಯನ್ನು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ನೋಡಿರಿ, ಒಂದು ವರ್ಷಕ್ಕೆ 8%, 5%. ಹಾಗಾದರೆ 3 ವರ್ಷಕ್ಕೆ 8% ಆಕತ್ತಪ್ಪ. ಒಂದು ವರ್ಷಕ್ಕೆ 5% ಅಂದ್ರೆ 3 ವರ್ಷಕ್ಕೆ 8%, 15% ಬಡ್ಡಿ ಬರ್ತೈತೆ. ಹೌದಲ್ಲ? ನಾವೇನು ಕಂಡುಹಿಡಿಬೇಕು? ಬಡ್ಡಿನ ಕಂಡುಹಿಡಿಬೇಕು. ವಿತೌಟ್ ಪೆನ್ ಮಾಡಿಬಿಟ್ಟು ನೋಡಿರಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10% ಅಂದ್ರೆ 900 ರೂಪಾಯಿ. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1%. ಹಾಗಾದರೆ 1% ಎಷ್ಟೈತಿ? 90. 15 9 105, 15 9 135, ಮುಂದೊಂದು 0 ಅಂದರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 4. ಅರ್ಥ ಆತ್ಲ ಎಲ್ಲರಿಗೂ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10% ಇದು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1%. 1% ಅಂದ್ರೆ 90. ಹಂಗಾರೆ 15% ಅಂದ್ರೆ 15 9 135, ಮುಂದೊಂದು 0 ಅಂತಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಯಾರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಬೇಸಿಕ್ ಫಾರ್ಮುಲಾ ಮೆಥಡ್ ಹೇಳ್ತೀನಿ. PTR/100 = ಸಿಂಪಲ್ ಇಂಟ್ರೆಸ್ಟ್. ಓಕೆ, ನೋಡ್ರಿ, ಅಸಲು ಎಷ್ಟದ? 9,000. ಟೈಮ್ ಎಷ್ಟದ? 3 ವರ್ಷ. ಬಡ್ಡಿ ದರ ಎಷ್ಟೈತಿ? 5%. ಓಕೆ, ಹಾಗಾದರೆ 2 0ಇಂದ 2 0 ಹೋತು. 5 3 15, 15 9 135, ಮುಂದೊಂದು 0 ಅಂದ್ರೆ ಇಲ್ಲೂ ಇಷ್ಟ ಬರ್ತದೆ. ಬಟ್ ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ಕ್ವಶನ್ ಓರಲಿ ಮುಗಿಬೇಕಂತಂದ್ರೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಅರ್ಥ ಮಾಡ್ಕೊರಿ. ಒಬ್ಬ ಮನುಷ್ಯ ಮತ್ತು ಅವನ ಮಗ ಒಟ್ಟಾಗಿ ಒಂದು ಕೆಲಸವನ್ನು 8 ದಿನಗಳಲ್ಲಿ ಮಾಡ್ಬೋದು. ಓಕೆ, ಒಬ್ಬ ಮನುಷ್ಯ ಮತ್ತು ಅವನ ಮಗ ಇಬ್ಬರು ಕೂಡಿ ಎಷ್ಟು ದಿವಸನೇ ಮಾಡ್ಬೋದು? 8 ದಿನಗಳಲ್ಲಿ ಮಾಡ್ಬೋದು. ಆ ಮನುಷ್ಯನು ಮಾತ್ರ ಅದೇ ಕೆಲಸವನ್ನು 12 ದಿನ ಅಂದ್ರೆ ಆ ಮನುಷ್ಯ ಒಬ್ಬ ಎಷ್ಟು ದಿವಸನೇ ಮಾಡ್ತಾನೋ 12 ದಿನಗಳೊಳಗೆ ಮಾಡ್ತಾನೆ. ಹಾಗಾದರೆ ಮಗ ಒಬ್ಬ ಎಷ್ಟು ದಿವಸನೇ ಮಾಡ್ತಾನೆ ಅಂತ ಕೇಳ್ಯಾರ. ಓಕೆ, ನೋಡ್ರಿ, ಇಬ್ಬರದು ಕೊಟ್ಟು ಒಬ್ರದ್ದು ಕೊಟ್ಟು ಇನ್ನೊಬ್ರದ್ದು ಕೇಳಿದ್ರಪ್ಪ ಅಂತಂದ್ರೆ ಏನು ಮಾಡ್ಬೇಕು ಗೊತ್ತಾ? ನೀವು ಡೈರೆಕ್ಟ್ ಲಸಾಗಿಸ ತಕ್ಕೋತ್ಕೊಂಡಿರ್ಬೇಡ್ರಿ, ಡೈರೆಕ್ಟ್ ಮಾಡಿರಿ. ಇಬ್ಬರದು ಕೊಟ್ಟದನ್ನು ಬರೀರಿ, ಒಬ್ರದ್ದು ಕೊಟ್ಟದನ್ನು ಬರೀರಿ, ಎರಡೂ ಗುಣಿಸ್ರಿ. ಇವು ಎರಡೂದ್ರದ್ದು ವ್ಯತ್ಯಾಸದಿಂದ ಭಾಗಿಸ್ಬಿಡ್ರಿ. 12ರಾಗ 8 ಕಳೆದ್ರೆ ಎಷ್ಟು? 4. ಮುಗದ ಹೋತ್ ಲೆಕ್ಕ. 4 1 4 2 12 2 ಎಷ್ಟು ಬಂತಪ್ಪ? 24 ಬಂತು. ಇಷ್ಟ ಈ ಒಂದು ಪ್ರಶ್ನೆಯ ಉತ್ತರ. ಈ ಮೆಥಡ್ ಯಾವಾಗ ಫಾಲೋ ಮಾಡಬೇಕು? ಇಬ್ಬರದ್ದು ಕೊಟ್ಟು ಒಬ್ರದ್ದು ಕೊಟ್ಟು ಇನ್ನೊಬ್ರದ್ದು ಕೇಳಿದ್ರೆ ಅಂದ್ರೆ ಏನು ಮಾಡೋದು? ಎರಡನ್ನೂ ಗುಣಿಸೋದು, ಆ ವ್ಯತ್ಯಾಸದಿಂದ ಭಾಗಿಸ್ಬಿಡೋದು, ಮುಗದ ಹೋತ್ ಲೆಕ್ಕ. ರೈಟ್. ನೆಕ್ಸ್ಟ್ ಮುಂದಿನ ಕ್ವಶನ್ ಏನಾಯ್ತು ನೋಡ್ರಿ. ಮುಂದಿನ ಕ್ವಶನ್ 705ರ ಸ್ಕ್ವೇರ್ ಮೈನಸ್ 703ರ ಸ್ಕ್ವೇರನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಇದನ್ನು ನಾವು ಎ ಸ್ಕ್ವೇರ್ ಅಂದ್ಕೊಳ್ಳೋನು, ಇದನ್ನು ಬಿ ಸ್ಕ್ವೇರ್ ಅಂದ್ಕೊಳ್ಳೋನು. ನಮಗೆಲ್ಲರಿಗೂ ಒಂದು ಸೂತ್ರ ಗೊತ್ತದ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ. ಇದನ್ನು ನೀವು 7ನೇ ತನಕ ಕಲ್ತಿರ್ತೀರಿ, ಹೌದಲ್ಲ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಯಾವ ರೀತಿ ಬರೀತೀರಿ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸೂತ್ರ. ಹಾಗಾದರೆ ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕಂಡುಹಿಡಿಬೇಕು, ಇದನ್ನು ಸ್ಕ್ವೇರ್ ಮೈನಸ್ ಇದನ್ನು ಸ್ಕ್ವೇರ್ ಕಂಡುಹಿಡಿಬೇಕು. ಹಾಗಾದರೆ ಏನು ಮಾಡ್ತೀರಿ? ಮೊದಲಿಕ್ಕೆ ಎ ಪ್ಲಸ್ ಬಿ ಮಾಡಿರಿ, ಇದನ್ನು ಕೂಡಿಸ್ರಿ. ಹಾಗಾದರೆ 700 + 700 ಅಂದ್ರೆ 1400, ಮ್ಯಾಗ 5 + 3 ಅಂತಂದ್ರೆ 8. ಹಾಗಾದರೆ ಎರಡೂ ಕೂಡಿಸಿದ್ರೆ ಎಷ್ಟು ಬಂತಪ್ಪ? 1408 ಬಂತು. ಹಾಗಾದರೆ ಎ ಮೈನಸ್ ಬಿ 705ರೊಳಗೆ 703 ಕಳೆದ್ರೆ ಎಷ್ಟು ಬಂತಪ್ಪ? 2 ಬಂತು. ಮುಗದ ಹೋತ್ ನಮ್ಮ ಲೆಕ್ಕ. 1408 2 ಅಂತಂದ್ರೆ ಎಷ್ಟಾತ? 2816 ಬಂತು. ಯಾವುದು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯನ್ನು ಅದರ 2ರಷ್ಟಕ್ಕೆ ಸೇರಿಸಿದಾಗ 333 ಸಿಗುತ್ತದೆ. ಆ ಸಂಖ್ಯೆ ಕಂಡು. ಒಂದು ಯಾವುದೋ ಸಂಖ್ಯೆ ಐತಿ, ಅದರದ್ದು ಏನಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂದ್ಕೊಂಡು ಆ ಸಂಖ್ಯೆಗೆ ಅದರ 2ರಷ್ಟು ಅಂದರೆ ಈ ಥರ ಡಬಲ್ ಕೂಡಿಸಿರ ಅಂದರೆ 2x ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂತ ಹೇಳ್ತಾರೆ? 333 ಬರ್ತದೆ ಅಂತ ಹೇಳ್ತಾರೆ. ಹಾಗಾದರೆ x + 2x ಅಂದರೆ ಎಷ್ಟು ಬಂತು? 3x. 3xನ ಬೆಲೆ
333 ಅದ. ಹಾಗಾದ್ರೆ ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದರೆ ಏನಾಕತಿ ಭಾಗಾಕಾರ ಆಕತಿ. 3ರಿಂದ 333 ಭಾಗಿಸಿದ್ರೆ ಎಷ್ಟು ಬರ್ತದಪ್ಪ 111 ಬರ್ತದೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್, ಈ ಕ್ವಶನ್ ಅಂತೂ 7th ಕ್ಲಾಸ್ ಕ್ವಶನ್. ಇದು ಈಸಿಯಾಗಿ ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ. ತ್ರಿಭುಜದ ಎಲ್ಲ ಒಳಕೋಣಗಳ ಮೊತ್ತ, ಒಂದು ತ್ರಿಭುಜ ಇತ್ತಂದ್ರೆ ಇವೆಲ್ಲ ಒಳಕೋಣಗಳನ್ನು ಕೂಡಿಸಿದ್ರೆ ಎಷ್ಟು ಇರ್ತತಿ ಅಂತ ಕೇಳ್ತಾರೆ. ಇವೆಲ್ಲ ತ್ರಿಭುಜದ ಒಳಕೋಣಗಳ ಮೊತ್ತಗಳನ್ನು ಕೂಡಿಸಿದ್ರೆ ಎಷ್ಟಿರ್ತದೆ 180 ಡಿಗ್ರಿ ಇರ್ತದೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ರೈಟ್. ಸಿಯಲ್ಲಿ ಲಂಬಕೋಣವಾಗಿರುವ ಲಂಬಕೋಣ ತ್ರಿಭುಜ ABC. ಒಂದು ತ್ರಿಭುಜ ಇದೆ, ಲಂಬಕೋಣ ತ್ರಿಭುಜ ಈ ರೀತಿ ಇರ್ತದೆ. ಈ ಲಂಬ ಎಲ್ಲಿರ್ತೈತಪ್ಪ ಅಂದ್ರೆ ಸಿ ಜಾಗದಾಗ ಇರ್ತೈತಿ. ಹಾಗಾದರೆ AB ಎಲ್ಲಿರ್ತಾವು, ಇಲ್ಲಿರ್ತಾವೆ. ರೈಟ್, ಇಲ್ಲಿ ಕೊಟ್ರೆ AB ಬೆಲೆ 41, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ 41. BC ಬೆಲೆ ಎಷ್ಟೈತಿ 40, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ 40. ಹಾಗಾದರೆ CA ಬೆಲೆ, ಈ ಬೆಲೆ ಎಷ್ಟಂತ ಕಂಡುಹಿಡಿಬೇಕು. ನಿಮಗೆ ಪೈಥಾಗೋರಸ್ನ ತ್ರಿವಳಿಗಳು ಅಂತ ಹೇಳ್ತಾರೆ. ಏನು ಪೈಥಾಗೋರಸ್ನ ತ್ರಿವಳಿಗಳು, ಇವು ನಿಮ್ಗೆ ಗೊತ್ತಿತ್ತಂದ್ರೆ ಈ ಪ್ರಶ್ನೆಯ ಉತ್ತರ ಡೈರೆಕ್ಟಾಗಿ ನೀವು ಆನ್ಸರ್ ಹಾಕ್ಬೋದು. 9, 40, 41 ಇವು ಪೈಥಾಗೋರಸ್ನ ಏನು ತ್ರಿವಳಿಗಳು. ಈ ಡೈರೆಕ್ಟ್ ನಿಮ್ಗೆ ಗೊತ್ತಿದ್ರೆ 40, 41 ಇದ್ರೆ 100% ಇಲ್ಲಿ ಏನಿರ್ತೈತಿ 9 ಇರ್ತೈತಿ. ಡೈರೆಕ್ಟಾಗಿ ನೀವು ಉತ್ತರವನ್ನು ಹಾಕ್ಕೋಬೋದು. ಇಲ್ಲ ಅಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾಗ್ತದ. ಯಾವ ಫಾರ್ಮುಲಾ ನೋಡ್ರಿ, ಇಲ್ಲಿ AB ಇದು ದೊಡ್ಡದೈತಿ. ಹಾಗಾದ್ರೆ ನಾವು ಇದನ್ನು ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ನೋಡ್ರಿ ತೋರಿಸ್ತೀನಿ. AB ದೊಡ್ಡದ್ರದ್ದು, ಇದ್ರದ್ದು ಕಂಡುಹಿಡಿಬೇಕಂತಂದ್ರೆ ಏನಿರ್ತದ AC² ಪ್ಲಸ್ CB². ಈ ಫಾರ್ಮುಲಾಕ್ಕೆ ಅಂಡರ್ ರೂಟ್ ಹಾಕಬೇಕು. ಗೊತ್ತಲ್ಲ, ನಾವು ಈ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ಇದನ್ನು ಸ್ಕ್ವೇರ್ ಮಾಡಿ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಓಕೆ, ಹಾಗಾದರೆ ಇದರೊಳಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ AB ಜಾಗದಾಗ 41 ಅಂಡರ್ ರೂಟ್ AC ಜಾಗದಾಗ x² ಪ್ಲಸ್ CB ಜಾಗದಾಗ 40² ಹಾಕ್ಕೊಂಡು ಮಾಡಿದರೂ ಕೂಡ ಬರ್ತದೆ. ಬಟ್ ಇಷ್ಟೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪೈಥಾಗೋರಸ್ನ ತ್ರಿವಳಿಗಳನ್ನು ಒಂದ್ಸಲ ರೂಢಿ ಮಾಡ್ಕೊಂಬಿಡ್ರಿ. ಅವೇನೋ ಒಂದು 10-15 ಬಾಯ್ಪಟ್ಟು ಹಾಕಿಬಿಡ್ರಿ, ಡೈರೆಕ್ಟಾಗಿ ಬಂದುಬಿಡ್ತದೆ ಉತ್ತರ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಬಾಹು 8 ಸೆಂಟಿಮೀಟರ್ ಮತ್ತು ಅದರ ಎತ್ತರ 5.5 ಸೆಂಟಿಮೀಟರ್ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಕೂಡ 7th ಕ್ಲಾಸ್ ಕ್ವಶನ್. ನೀವು ಬೇಕಾದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಬೋದು. ಓಕೆ, ಏನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿತೀರಿ? ಪಾದ ಗುಣಿಸು ಎತ್ತರ. ಪಾದ ಎಷ್ಟು ಕೊಟ್ರಲ್ಲಿ 8 ಸೆಂಟಿಮೀಟರ್, ಎತ್ತರ ಎಷ್ಟು ಕೊಟ್ರ 5.5 ಸೆಂಟಿಮೀಟರ್. 8 5 40, 8 5 44, 44 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ 44 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್, ಇಲ್ಲಿವರೆಗೂ 15 ಗಣಿತ ಪ್ರಶ್ನೆಗಳು ತುಂಬ ಸರಳವಾಗಿದ್ದು ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗಿದ್ದಾವೆ ಅನ್ಕೋತೀನಿ. ಇನ್ನು ಮುಂದೆ ಬರುವಂಥ 5 ಕ್ವಶನ್ ಯಾವಪ್ಪ ಇವ ರೀಸನಿಂಗ್ ಕ್ವಶನ್. ನೀವು 20ಕ್ಕೆ 20 ಮಾರ್ಕ್ಸ್ಗಳನ್ನು 20ಕ್ಕೆ 20 ಕ್ವಶನ್ಗಳನ್ನು ಈಸಿಯಾಗಿನ ಸಾಲ್ವ್ ಮಾಡ್ಕೋಬೋದು. ಏನು ಡಿಫಿಕಲ್ಟಿ ಇಲ್ಲ. ಇಲ್ಲಿ ಮುಂದೆ ಕ್ವಶನ್ ಮಾರ್ಕ್ಗಳಿಗೆ ಏನು ಬರ್ತದೆ ಅಂತ ಕೇಳ್ತಾರೆ. ಹಾಗಾದರೆ C ಎಷ್ಟನೇ ನಂಬರ್ ಬರ್ತೈತಿ 3ನೇ ನಂಬರ್, H ಎಷ್ಟನೇ ನಂಬರ್ ಬರ್ತೈತಿ 8ನೇ ನಂಬರ್, M ಎಷ್ಟನೇ ನಂಬರ್ ಬರ್ತೈತಿ 13 ನಂಬರ್, R ಎಷ್ಟನೇ ನಂಬರ್ ಬರ್ತೈತಿ 18 ನಂಬರ್. ಹಾಗಾದರೆ ಎಷ್ಟು ಹೆಚ್ಚಾಗತ್ತೈತಿ ನೋಡ್ರಿ, ಇಲ್ಲಿ 5 5 5 ಏನಾಗತ್ತೈತಿ ಹೆಚ್ಚಿಗೆ ಆಗತ್ತೈತಿ. ಹಾಗಾದರೆ 18ಕ್ಕೆ 5 ಕೂಡಿಸಿದ್ರೆ ಎಷ್ಟು ಬರ್ತೈತಿಪ್ಪ 23 ಬರ್ತೈತಿ. 23ನೇ ನಂಬರ್ ಯಾವ ಆಲ್ಫಾಬೆಟ್ ಬರ್ತೈತಿ W ಬರ್ತೈತಿ. ಹಾಗಾದರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನು ಕೊಟ್ರ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಪಿಕ್ಚರ್ ಅನ್ನು REHCTIP ಎಂದು ಮತ್ತು ಅಬಾಲಿಷ್ ಅನ್ನು HSILOBA ಎಂದು ಗುರುತಿಸಲಾಗ್ತದೆ. ಹಾಗಾದರೆ ಸ್ಟೇಷನ್ ಅನ್ನು ಏನು ಮಾಡ್ತಾರೆ ನೋಡ್ರಿ, ಇಲ್ಲಿ ಏನಾರೇ ಹೊಸ ಏನಾರೇ ಬಂದವಣ ಅಲ್ಫಾಬೆಟ್ಸ ಇಲ್ಲ ನೋಡ್ರಿ. ಪಿಕ್ಚರ್ ಇದ್ದದ್ದು ಏನಾಗೈತಿ ಉಲ್ಟಾ ಬರ್ದಾರ, REHCTIP ಅಂತ ಬರ್ದಾರ. ಅಬಾಲಿಷನ್ ಏನು ಬರ್ದಾರ ಉಲ್ಟಾ HSILOBA ಅಂತ ಬರ್ದಾರ. ಹಾಗಾದ್ರೆ ಇದನ್ನು ಉಲ್ಟಾ ಬರೆದು ಬಿಡ್ರಿ, NOITATS. ಯಾವ ಆಪ್ಷನ್ ಕಾಣಿಸ್ತೈತಿ NOIT ಇದು ಆಪ್ಷನ್ ಕಾಣಿಸ್ತತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ. ಓಕೆ, ರೈಟ್. ನೆಕ್ಸ್ಟ್, ಕೆಳಗಿನ ಪದಗಳನ್ನು ಇಂಗ್ಲೀಷ್ ಶಬ್ದಕೋಶದ ಡಿಕ್ಷನರಿಯಲ್ಲಿ ಜೋಡಿಸಿದರೆ ಯಾವ ಪದವು ಲಾಸ್ಟಲ್ಲಿ ಕೊನೆಯಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಹೌದಾ? ಹಾಗಾದರೆ ಫಸ್ಟ್ ಎಲ್ಲ ಎಮ್ ಐತಿ, ಎಲ್ ಐತಿ, ಎಮ್ ಅದಾವೆಲ್ಲ. ಹಾಗಾದರೆ ಎಲ್ ಫಸ್ಟ್ ಬರ್ತೈತೋ ಎಮ್ ಫಸ್ಟ್ ಬರ್ತೈತೋ ಎಲ್ ಫಸ್ಟ್ ಬರ್ತೈತಿ. ಸೊ ಇದು ಲಾಸ್ಟ್ ಬರಾಕ ಆಗಂಗಿಲ್ಲ ನೋಡ್ರಿ. ಎಮ್ ಅಂತೂ ಆಯಿತು, ಎಮ್ ಮುಂದೆ ಏನೈತಿ ಇದು ಎ ಫಸ್ಟ್ ಬರ್ತೈತಿ. ಹೌದಲ್ಲ, ಎಮ್ ಆದಕ್ಕೂ ಏನೈತಿ ಎ ಫಸ್ಟ್ ಬರ್ತೈತಿ. ಹಾಗಾದರೆ ಇದು ಲಾಸ್ಟಿಗೆ ಬರಾಕ ಸಾಧ್ಯ ಇಲ್ಲ. ಈಗ ಓ ಫಸ್ಟ್ ಬರ್ತೈತೋ ಯು ಫಸ್ಟ್ ಬರ್ತೈತೋ
ಓ ಫಸ್ಟ್ ಬರ್ತೈತಿ, ಹಾಗಾದರೆ ಓ ಲಾಸ್ಟಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಲಾಸ್ಟಿಗೆ ಬರುವಂಥದ್ದು ಯಾವುದು? ಮಚ್, MUCH. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡಿರಿ ಇಲ್ಲೇನು ಕ್ವಶನ್ ಅದ, ನೀಡಲಾದ ಸಂಖ್ಯೆ ಮತ್ತು ಸಂಕೇತಗಳ ಸರಣಿ ನೋಡಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ಯಾರ. ಏನು ಕಂಡೀಷನ್ನು? ತಕ್ಷಣವೇ ಮೊದಲು ಒಂದು ಸಂಖ್ಯೆ ಇರುವ ಮತ್ತು ತಕ್ಷಣವೇ ನಂತರ ಒಂದು ಸಂಕೇತ ಇರುವಂಥ ಎಷ್ಟು ಸಂಕೇತ ಅಂತ ಹೇಳ್ತಾರೆ. ಒಂದು ಸಂಕೇತ ಫಸ್ಟ್ ಏನು ಬರಬೇಕು? ಮಧ್ಯದಲ್ಲಿ ಸಿಂಬಾಲ್ ಇರ್ತದೆ. ಇದರ ಮೊದಲಿಗೆ ಏನು ಬರಬೇಕು? ಸಂಖ್ಯೆ ಬರಬೇಕು. ಇದರ ನಂತರ ಏನು ಬರಬೇಕು? ಸಿಂಬಾಲ್ ಬರಬೇಕು. ಅಂಥವು ಎಷ್ಟು ಸಂಕೇತಗಳು ಅಲ್ಲಿ ಕೊಟ್ರೆ ನೋಡಿರಿ. ಮೊದಲು ಒಂದು ಸಂಖ್ಯೆ, ಫಸ್ಟ್ನೇಕ ಒಂದು ಸಂಖ್ಯೆ, ನಂತರ ಒಂದು ಸಂಕೇತ, ಇದರ ನಂತರ ಒಂದು ಸಂಕೇತ ಇರಬೇಕು. ಅಂಥವು ಎಷ್ಟು ಸಂಕೇತಗಳದಾವು ಅಂತ ಕೇಳ್ಯಾರ. ಹಾಗಾದರೆ ಸಂಖ್ಯೆ ಸಂಕೇತ ಸಂಕೇತ ನೋಡ್ಬೇಕು ನಾವು. ಸಂಖ್ಯೆ ಐತಿ, ಸಂಕೇತ ಸಂಕೇತ ಇಲ್ಲ. ಸಂಖ್ಯೆ ಐತಿ, ಸಂಕೇತ ಸಂಕೇತ ಇಲ್ಲ. ಓಕೆ ಸಾರಿ ಫಸ್ಟ್ ಏನು ನೋಡಬೇಕು? ಸಂಖ್ಯೆ ಸಂಕೇತ ಸಂಕೇತ. ಸಂಖ್ಯೆ ಐತಿ, ಸಂಕೇತ ಸಂಕೇತ ಇಲ್ಲ. ಸಂಖ್ಯೆ ಐತಿ, ಸಂಕೇತ ಸಂಕೇತ ಇಲ್ಲ. ಸಂಖ್ಯೆ ಐತಿ, ಸಂಕೇತ ಸಂಕೇತ ಇಲ್ಲ. ಇಲ್ಲಿ ಸಂಖ್ಯೆ ಐತಿ, ಸಂಕೇತ ಸಂಕೇತ ಐತಿ ನೋಡ್ರಿ. ಸಂಖ್ಯೆ ಸಂಕೇತ ಸಂಕೇತ ಇಲ್ಲಿ ನೋಡ್ರಿ. ಇಲ್ಲೂ ಕೂಡ ಸಂಖ್ಯೆ ಸಂಕೇತ ಸಂಕೇತ ಇಲ್ಲ. ಇಲ್ಲಿ ಸಂಖ್ಯೆ ಮತ್ತು ಸಂಕೇತ ಸಂಕೇತ ಇರುವಂಥದ್ದು. ಮತ್ತು ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಸಂಖ್ಯೆ ಸಂಕೇತ ಸಂಕೇತ ಇರುವಂಥದ್ದು. ಇಲ್ಲೂ ಇಲ್ಲ. ಹಾಗಾದರೆ ಟೋಟಲ್ ಎಷ್ಟು ಇಂಥವುದವಪ್ಪ? 3 ಇರುವಂಥದ್ದು. ಆಪ್ಷನ್ 2 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಹಾಗಾದರೆ ಇಲ್ಲಿ ಏನು ಬರ್ತೈತೆ ಅಂತ ಕೇಳ್ಯಾರ. ಭಾಳ ಈಸಿ ಐತಿ ನೋಡ್ರಿ. RS ABCDEF ಮುಂದಿನ ಸಂಖ್ಯೆಗೆ ಹೋಗ್ಯಾರ. ಮುಂದಿನ ಆಲ್ಫಾಬೆಟ್ಗೆ ಹೋಗ್ಯಾರ. BCABDEGHEF RS. ಹಾಗಾದರೆ L ಮುಂದೆ ಏನು ಬರ್ತೈತಿ? LMIJGH MJH. ಓಕೆ, HITSTU. ಹಾಗಾದರೆ ಯಾವ್ದು ಕರೆಕ್ಟ್ ಬರಬೇಕು? MJHIU. MJHIU ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಸರಿಯಾಗಿ ಈಸಿಯಾಗಿ ಅರ್ಥ ಆಗಿದ್ದಾವೆ ಅನ್ಕೋತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಅರ್ಥ ಆದ್ರೆ ವಿಡಿಯೋ ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಎಲ್ರಿಗೂ ಆಲ್ ದ ಬೆಸ್ಟ್. ಟಾಟಾ, ಬೈ ಬೈ.